ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸರ್, ಬೇಕಿತ್ತ ದಸರಾದಲ್ಲಿ ಇಷ್ಟೆಲ್ಲ ಕಾಂಟ್ರವರ್ಸಿ ಸೃಷ್ಟಿ ಮಾಡುವಂತಹ ನಿರ್ಧಾರಗಳು? ಕರಾವಳಿಯಲ್ಲಿ ಕಂಬಳ ಏನು ಅನ್ನೋದು ಆ ಜನತೆಗೂ ಗೊತ್ತು, ಅದು ಇಡೀ ರಾಜ್ಯದ ಜನತೆಗೂ ಕೂಡ ಅದರ ಇತಿಹಾಸ ಗೊತ್ತು, ಅದರ ಮಹತ್ವ ಏನು ಅನ್ನೋದು ಗೊತ್ತು. ಆದ್ರೆ ದಸರಾದಲ್ಲಿ ತಂದು ತೋರಿಸ್ಬೇಕಾ ಕಂಬಳ ಕ್ರೀಡೆಯ ಮಹತ್ವ? ನೀವು ಬೇಕಾ ಅನ್ನೋದು ಪ್ರಶ್ನೆ. ನೋಡಿ, ನಮ್ಮ ಸರ್ಕಾರ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಕಟ್ಟೋದಲ್ಲಿ ಸಹಜ ಏನೋ ಸಕ್ಸಸ್ ಆಗಿದ್ದೇವೆ. ನಾವು 7 ಕೋಟಿ ಕನ್ನಡಿಗರು ಪ್ಲೀಸ್ ವೆಯ್ಟ್, ನೀವು ಆಮೇಲೆ ಮಾತಾಡಿ, ಇಲ್ಲ ಮಾತಾಡಿ ಮುಗಿಸಿ ನಾನು ವೇಟ್ ಮಾಡ್ತೀನಿ. ಸಕ್ಸಸ್ ಆಗಿದೆ ಅಂತ ಹೇಳ್ಬೇಡಿ, ಅವ್ರವ್ರ ವೈಯಕ್ತಿಕ ವಿಚಾರ, ಅವ್ರವ್ರ ವೈಯಕ್ತಿಕ ವಿಚಾರ. ನಾನು ಇಲ್ಲಿ ಚರ್ಚೆಗೆ ಬಂದಿರ್ತಕ್ಕಂಥ ಜಗಳ ಬನ್ನಿ ಬೀದಿಗೆ ಹೋಗೋಣ, ಬೀದಿಲಿ ಹೆಂಗಿರು ನಿಂತ್ಕೊಂಡು ಜಗಳ ಆಡೋಣ, ಅದು ಬೇರೆ. ಜಟ್ಟಿ ಜಗಳ ಬೇಡ ಇಲ್ಲಿ, ಮಾತಿನ ಜಗಳ ಬೇಡ ಇಲ್ಲಿ. ನನಗೆ ನಾವು ಒಂದು ಜನತೆಗೆ ಒಂದು ಮಾಹಿತಿಯನ್ನು ತಿಳಿಸಕ್ಕೆ ಬಂದಿದ್ದೇವೆ. ಲೆಟ್ ಮೀ ಸೊ ನೋಡಿ, ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಕಟ್ಟೋದಕ್ಕೆ ನಾವು ಸಕ್ಸಸ್ ಆಗಿದ್ದೇವೆ. ಮತ್ತು 7 ಕೋಟಿ ಕನ್ನಡಿಗರನ್ನ ಕನ್ನಡಿಗರು ಅಂತಲೇ ಹೇಳ್ತೇವೆ ನಾವು. ಮಂಗಳೂರಿರಲಿ ಬೆಂಗಳೂರಿರಲಿ ಅದು ಕನ್ನಡಿಗರ ಅಸ್ಮಿತೆ, ಕನ್ನಡಿಗರ. ಸೊ ಈ ಕಂಬಳನೂ ಕೂಡ ಕನ್ನಡಿಗರ ಅಸ್ಮಿತೆ, ಕನ್ನಡಿಗರ ಸಂಸ್ಕೃತಿ, ಕನ್ನಡಿಗರ ಕ್ರೀಡೆ. ಈ ದಸರಾ ಕ್ರೀಡಾಕೂಟ ಅಂತ ಏನಿದೆ, ದಸರಾ ಅಂತ ಏನಿದೆ, ಅದು ವಿಶ್ವವಿಖ್ಯಾತ ನಾಡ ದೇವತೆ ಚಾಮುಂಡಿಗೆ ನಾವು ಕೊಡ್ತಕ್ಕಂಥ ಗೌರವ ಮತ್ತು ಪ್ರೀತಿಯ ಪೂಜೆ ಮಾಡೋದು. ಹಾಗಾಗಿ ನಾವು ಈ ಪ್ರದೇಶ ಆ ಪ್ರದೇಶ ಅನ್ನೋದಿಲ್ಲ. ಇಡೀ 7 ಕೋಟಿ ಕನ್ನಡಿಗರ ಆರಾಧ್ಯ ದೈವ ಆಗಿರ್ತಕ್ಕಂಥ ಮನೆಯಲ್ಲಿ ನಮ್ಮನೆ ದೇವರು ಬೇರೆ ಇದೆ, ಆದರೆ ಕನ್ನಡಿಗರಿಗಾಗಿ ಆರಾಧ್ಯ ದೇವೆ ಚಾಮುಂಡಿ ಅವರನ್ನು ನಾವು ಆರಾಧನೆ ಮಾಡ್ತೇವೆ. ಆ ಆರಾಧನೆಯಲ್ಲಿ ಬಂದರೆ ತಪ್ಪೇನಿದೆ? ಇದೊಂದು ನಾವು ಒಂದು ಕ್ರೀಡೆಯಾಗಿ, ಒಂದು ಸ್ಫೂರ್ತಿಯಾಗಿ ತೆಗೆದುಕೊಂಡಿದ್ದೇವೆ. 7 ಕೋಟಿ ಕನ್ನಡಿಗರ ಆರಾಧ್ಯವಾಗಿರ್ತಕ್ಕಂಥ ಈ ಕಂಬಳನೂ ಕೂಡ ಒಂದು ಕ್ರೀಡೆ, ಕನ್ನಡಿಗರಿಗೆ ಹೆಮ್ಮೆ ತರ್ತಕ್ಕಂಥ ಒಂದು ಕ್ರೀಡೆ. ಆ ಕ್ರೀಡೆ ಇಡೀ ಪ್ರಪಂಚದ ಎಲ್ಲ ಪ್ರೇಕ್ಷಕರಿಗೂ ಮತ್ತು ಪ್ರವಾಸಿಗರಿಗೂ ಹೋಗ್ತದೆ ಅಂತಂದರೆ, ಮಾಹಿತಿ ಹೋಗ್ತದೆ ಅಂತಾರೆ. ನಾವು ವಿ ಶುಡ್ ಫೀಲ್ ಪ್ರೌಡ್. ಈಗೇನು ನಾವು ಕರ್ನಾಟಕದಲ್ಲಿರ್ತಕ್ಕಂಥ ಬೇರೆ ಬೇರೆ ವಸ್ತುಗಳಿಗೆ, ಬೇರೆ ಬೇರೆ ರುಚಿಗಳಿಗೆ ನಾವು ಜಿಯೋ ಟ್ಯಾಗನ್ನು ಮಾಡಿದ್ದೇವೆ. ಅದೇ ರೀತಿ ಸಂಸ್ಕೃತಿಗೂ ಒಂದು ಜಿಯೋ ಟ್ಯಾಗನ್ನು ಮಾಡಿದ್ರೆ, ನಮ್ಮ ಮಂಗಳೂರು ಕರಾವಳಿಯ ಭಾಗದ ಕಂಬಳಕ್ಕೂ ಒಂದು ಜಿಯೋ ಟ್ಯಾಗ್ ಸಿಗುತ್ತೆ. ಅದು ಕನ್ನಡಿಗರ ಹೆಮ್ಮೆ, 7 ಕೋಟಿ ಕನ್ನಡಿಗರ ಹೆಮ್ಮೆ ಅದು. ಸೊ ನಾನು ನೋಡಿ, ನಾವು ಬೆಂಗಳೂರು ಬೇರೆ ಮಂಗಳೂರು ಬೇರೆ ಅಂತ ಯೋಚನೆ ಮಾಡಿಲ್ಲ. ಪ್ಲೀಸ್ ವೇಟ್, ಪ್ಲೀಸ್ ಆಮೇಲೆ ಮಾತಾಡಿ, ಆಮೇಲೆ ಮಾತಾಡಿ. ನೋಡಿ, ಒಂದು ನಿಮಿಷ ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತಂದ್ರೆ, ಅವರು ಆಲೋಚನೆ ಮಾಡಿ ಅವರ ಬುದ್ಧಿಯನ್ನು ಉಪಯೋಗಿಸಿ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ನಾವು ಮಂಗಳೂರು ಬೇರೆ, ಗುಲ್ಬರ್ಗ ಬೇರೆ, ಬೆಂಗಳೂರು ಬೇರೆ ಅಂತ ಯೋಚನೆ ಮಾಡೋದಿಲ್ಲ. ಎಲ್ಲಾ ನಗರಗಳು ಪ್ರತಿ 7 ಕೋಟಿ ಕನ್ನಡಿಗರ ಅವರ ಭಾಷೆ ಬೇರೆ ಇರ್ಬೋದು, ಆಚಾರ ವಿಚಾರ ಬೇರೆ ಇರ್ಬೋದು, ಮತ್ತೆ ಅವರ ಸಂಸ್ಕೃತಿ ಬೇರೆ ಇರ್ಬೋದು. ಆದರೆ ಅವೆಲ್ಲರ ಸಮ್ಮಿಶ್ರವೇ ಕರ್ನಾಟಕ, ಅದೆಲ್ಲರ ಸಮ್ಮಿಶ್ರವೇ ನಮ್ಮ ಕರ್ನಾಟಕ, ಕನ್ನಡಿಗರ ಹೆಮ್ಮೆ. ಹಾಗಾಗಿ ನಾವೆಲ್ಲ ಇವತ್ತು ಅದೊಂದು ಮುಖ್ಯಮಂತ್ರಿಗಳು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತಂದ್ರೆ, ನಾವು ಕನ್ನಡಿಗರಾಗಿ ಇವತ್ತು ಅದನ್ನ ಸಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ಅದು ಕನ್ನಡಿಗರ ಅಸ್ಮಿತೆ, ಅದು ಕನ್ನಡಿಗರ ಕ್ರೀಡೆ. ಹೇಗೆ ದಸರಾ ಕ್ರೀಡಾಕೂಟದಲ್ಲಿ ಕ್ರೀಡೆಗಳಿದೆ. ಈಗ ಒಲಿಂಪಿಕ್ಸ್ ಅಲ್ಲೂ ಪ್ರತಿ ವರ್ಷ ಹೊಸ ಹೊಸ ಕ್ರೀಡೆಯನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಯಾಕೆ ಒಂದೇ 2 ಕ್ರೀಡೆಗಳಿಲ್ಲ, ಹೊಸದಾಗಿ ಕ್ರಿಕೆಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತಿದ್ದಾರೆ. ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಸಂಸ್ಕೃತಿ ನಮ್ಮ ನಾಡ ದೇವತೆ ದಸರಾ ಹಬ್ಬದಲ್ಲಿ ಈ ಕ್ರೀಡೆ ಬಂದಿರತಕ್ಕಂಥದ್ದು ಕನ್ನಡಿಗರ ಹೆಮ್ಮೆ. ಕನ್ನಡಿಗರಿಗೆ ನಾವು ಈ ಭಾಗದ ನಮ್ಮ ಕನ್ನಡಿಗರ ಒಂದು ಸಂಸ್ಕೃತಿಯ ಭಾಗವಾದಂಥ ಕ್ರೀಡೆ ಭಾಗವನ್ನ ಇಡೀ ಪ್ರಪಂಚಕ್ಕೆ ತಿಳಿಸುವಂತ ಒಂದು ಪ್ರಯತ್ನ ನಡೀತಾ ಇದೆ. ಹೇಳಿ. ಇವಾಗ ಯಾರು ಇಲ್ಲಿ ಕಂಬಳಕ್ಕೆ ವಿರೋಧ ಮಾಡುವವರಿಲ್ಲ. ಕರಾವಳಿಗರಿರ್ಲಿ, ತುಳುನಾಡಿರ್ಲಿ, ವಿಶ್ವವ್ಯಾಪಿ ಯಾರು ವಿರೋಧ ಮಾಡ್ತಾ ಇಲ್ಲ, ಇನ್ಕ್ಲೂಡಿಂಗ್ ಮೀ. ವಿರೋಧ ಮಾಡ್ತಿರೋದು ನಾಡ ಹಬ್ಬದ ವಿಶೇಷತೆ, ಇತಿಹಾಸ ಏನಿದೆ ಅದನ್ನು ಮರೆತು ಕಂಬಳ ನೋಡೋ ತರ ಆಗ್ಬಾರ್ದು, ಅಥವಾ ಕಂಬಳ ಮರೆತು ಅದನ್ನು ನೋಡೋ ತರ ಆಗ್ಬಾರ್ದು. ಆಪ್ಷನ್ ಎಲ್ಲ ಬೇಡ, ಆಪ್ಷನ್ ಎಲ್ಲ ಬೇಡ. ನಾನು ಅಲ್ಲಿ ಆ ಸಮಯದಲ್ಲಿ ಮಾಡಿ, ಮೈಸೂರಲ್ಲಿ ಮಾಡ್ರಿ. ಯಾಕೆ ಸ್ಪಷ್ಟನೆ ಕೊಡಿ. ಅದನ್ನೇ ಒಂದ್ ನಿಮಿಷ. ಆಯ್ತು, ರವಿ ಶೆಟ್ಟಿ ಸರ್ ರಾಜ ಮನೆತನದವರೇ ಅದನ್ನ ವಾದ ಮಾಡ್ತಿದ್ದಾರೆ. ಅವ್ರು ಹೇಳ್ತಾ ಇರೋದು, ನಮ್ಮ ದಸರಾ ಅಂತ ಅಂದ್ರೆ ಅದರ ಆಚಾರ ವಿಚಾರ ಮೊದಲಿನಿಂದ ಒಂದು ಇತಿಹಾಸ ಇದೆ, ಅದನ್ನ ಬಿಟ್ಟು ಬೇರೆಯನ್ನ ತಂದು ತುರುಕೋ ಕೆಲಸಗಳನ್ನ ಮಾಡಬೇಡಿ. ಕಂಬಳಕ್ಕೆ ಅದ್ರದೇ ಮಹತ್ವ ಇದೆ, ಕಂಬಳಕ್ಕೆ ವಿರೋಧ ಅಲ್ಲ ಅಂತ. ರಾಜಮನೆತನದವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ರಾಜಮನೆತನದವರಿಗೆ ಈ ಬಾರಿ ಸಂಸದರಾದ್ರ ಮೇಲೆ, ಅಂದ್ರೆ ಒಂದು ಪಕ್ಷದ ಸಂಸದರಾದ್ರ ಮೇಲೆ ಜ್ಞಾನೋದಯ ಆಯ್ತೋ ಅಥವಾ ಮೊದಲಾಯ್ತೋ ಅನ್ನೋದು ಒಂದು ಪ್ರಶ್ನೆ. ಎರಡನೇದಾಗಿ, ಒಂದ್ ನಿಮಿಷ, ಯಾವ ರಾಜಮನೆತನದಲ್ಲಿ ಫಸ್ಟ್ ಇಂದ ನಡೀತಾ ಇರೋದೇ ನಡೀತಾ ಇದೆಯಾ? 1 2 ಆಗಿಲ್ವೋ? ಅದಕ್ಕೆ
ಇಲ್ಲಿವರೆಗೆ ಒಂದೂ ಆಗಿಲ್ವಾ? ಹಾಗಾದ್ರೆ ಎಲ್ಲರಲ್ಲೂ ಅಭಿವೃದ್ಧಿ ಬೇಕು, ಹೊಸತು ಬೇಕು, ನಾವು ಮುಂದುವರಿಬೇಕು ಅಂತ ಹೇಳಿದ್ರೆ ಅರ್ಥ ಏನು? ಅದನ್ನೇ ಅಭಿವೃದ್ಧಿ ಹೇಳ್ತಾ ಅರ್ಥ ಇರೋದು. ಏನು? ದಸರಾದ ವೈಶಿಷ್ಟ್ಯತೆ, ಅದರ ಇತಿಹಾಸ, ಅದಕ್ಕೆ ಆದಂತ ಒಂದು ಚೌಕಟ್ಟಿದೆ. ಅದನ್ನ ಮೀರಿ ಎಲ್ಲವನ್ನ ಕೂಡ ಫೋರ್ಸ್ಫುಲಿ ತುರುಕೋ ಕೆಲಸಗಳಾಗ್ತಾ ಇದೆ. ಅದರಿಂದ ಧಕ್ಕೆ ಆಗುತ್ತೆ ದಸರಾಗೆ ಅಂತ ರಾಜ್ಯ ಮನೆತನದವರು ಹೇಳ್ತಾ ಇರೋದು. ಒಂದ್ ನಿಮಿಷ. ಇಲ್ಲಿ ಕಂಬಳ ನಡೆಯುವಾಗ ಯಾವ್ದಾದ್ರು ನ್ಯೂನ್ಯತೆಗಳಾದ್ರೆ, ಕಂಬಳ ಕೆರೆ ನಡೆಯುವಾಗ ಕೆರೆ ಇಂತಿಷ್ಟೇ ಸೈಜ್ ಆಗ್ಬೇಕಂತ ಇದೆ, ಅದರಲ್ಲಿ ಏನಾದ್ರು ವ್ಯತ್ಯಾಸ ಬಂದ್ರೆ, ತಪ್ಪು ಮಾಡಿದ್ದೆ ಹೌದಾದ್ರೆ ಅದಕ್ಕೆ ಒಂದು ವೀಳ್ಯ ಕೊಟ್ಟು ಕರಿಬೇಕಂತ ಇದೆ. ಆ ನಿಯಮ ಏನಾದ್ರು ಬಾಹಿರ ಆಗಿದ್ದೆ ಹೌದಾದ್ರೆ ಮತ್ತೆ ಅದಕ್ಕೆ ಆದಂತ ಒಂದು ಸಿಸ್ಟಮ್ಗಳಿದೆ. ಆ ಸಿಸ್ಟಮ್ಗಳಿಗೆ ಬಾಹಿರ ಆಗಿದ್ರೆ ಮಾತ್ರ ನಮ್ಮ ಕಾಂತಿ ಮೇಡಮ್ ಅವರು ಅದನ್ನು ವಿರೋಧಿಸಬೇಕು. ಅದಕ್ಕೆ ಸಿಸ್ಟಮ್ಗಳಿಗೆ ಬಾಹಿರ ಆಗಿಲ್ಲ, ಇನ್ನು ಶುರುನೇ ಆಗಿಲ್ಲ. ಯಾಕಂದ್ರೆ ನಾವು ಬೆಂಗಳೂರಲ್ಲಿ ಕೂಡ ಮಾಡಿದ, ಒಂದ್ ಸೆಕೆಂಡ್, ನಾವು ಬೆಂಗಳೂರಿನಲ್ಲಿ ಕೂಡ ಮಾಡಿದಾಗ ಗುಣರಂಜನ್ ಶೆಟ್ಟಿ ಮತ್ತು ನಮ್ಮ ಶಾಸಕರಾದಂತ ಅಶೋಕ್ ರೈ ಅವರು, ನಾವಿಬ್ರು ಕೂಡ ಸಂಚಾಲಕರಾದಂತ, ಸೊ ಜೊತೆಯಲ್ಲಿದ್ದು ಬಹಳಷ್ಟು ಜನ ಸೇರಿ ಮಾಡಿದಾಗ ಕೂಡ ನಾವು ಆ ನೀತಿ ನಿಯಮವನ್ನ ಪಾಲನೆ ಮಾಡಿದ್ವಿ. ಒಂದು ಚೂರು ಕೂಡ ಈಗ ಕಮರ್ಷಿಯಲ್ ಟಚ್ ಕೋಣನ್ನ ನೋಡ್ಲಿಕ್ಕೆ ಕಂಬಳಕ್ಕೆ ಎಷ್ಟು ರೂಪಾಯಿ ನೀವು ಕಟ್ಟಬೇಕು ಅಂತ ಮಾಡಿದ್ದೆ ಹೋದ್ರೆ ಅದನ್ನ ನಾನು ಕೂಡ ವಿರೋಧಿಸ್ತೇನೆ. ಅಲ್ಲ, ಅಲ್ಲಿ ಮಾಡಿದ್ರು, ಮೈಸೂರಿನಲ್ಲಿ ಮಾಡಿದ್ರು ಕೂಡ ಕಮರ್ಷಿಯಲ್ ಟಚ್. ಯಾಕಂದ್ರೆ ನೀವು ಎಲ್ಲಿ ಮಾಡಿದ್ರು ಕಮರ್ಷಿಯಲ್ ಟಚ್ ಅಂತ ಹೇಗಾಗ್ತದೆ ಅಲ್ವಾ? ಇವಾಗ ಕಮರ್ಷಿಯಲ್ ನೀವು ಇದಕ್ಕೆ ಹೋದ್ರೆ, ಯಾವ್ದಕ್ಕೆ ದೇವಸ್ಥಾನಕ್ಕೆ ಹೋದ್ರೆ ಚಪ್ಪಲಿ ಬಿಡ್ಬೇಕಂದ್ರೆ 5 ರೂಪಾಯಿ ಕಟ್ಟಬೇಕು, ಅದು ಕಮರ್ಷಿಯಲ್ ಅಲ್ವಾ? ಅದು ಕಮರ್ಷಿಯಲ್ ಅಲ್ವಾ? ಹೀಗಿರುವಾಗ ಪೂರಕವಾಗಿ ದಸರಾದಲ್ಲಿ ಏನು ಮೂಲ ಆಚರಣೆ ಇದೆ, ಏನು ನಮ್ಮ ಪೂಜಾ ಪುನಸ್ಕಾರಗಳಿದೆ, ಅದರಲ್ಲಿ ಯಾವುದೇ ವ್ಯತ್ಯಾಸಗಳಾಗ್ತಿಲ್ಲ. ಆದ್ರೆ ಏನು ನಮ್ಮ ಸಂಸ್ಕೃತಿಯನ್ನ ಇನ್ನು ಮೇರೆ ಮ್ಯೂಸಿಕ್ ಮಾಡಿದ್ದೇವೆ. ಶಾಸಕರಾದಂತ ಅಶೋಕ್ ರೈ ಅವರು ಇದನ್ನ ಕೋರ್ಟಿಗೆ ಹೋಗಿ ಆದೇಶವನ್ನ ಮಾಡಿಸ್ಕೊಂಡ್ ಬಂದ್ರು. ಈಗ ಕೋರ್ಟಿಗೆ ಹೋಯ್ತು, ಅದರಲ್ಲಿ ಮೈಲಿಗೆ ಆಗಿಲ್ವಾ? ಕೋರ್ಟಿಗೆ ಕಳಿಸೋರು ಯಾರು? ಅಲ್ಲ ಹೇಳಿದ್ದು. ಈಗಿನ ಬೆಳೆಯುವಂತ ವಾತಾವರಣದಲ್ಲಿ ನಾವು ಅದಕ್ಕೆ ಹೈಟೆಕ್ ಟಚ್ ಕೊಡ್ಲೇಬೇಕಾಗತ್ತೆ. ಈಗ ಟೆಕ್ನಾಲಜಿ ಮುಂದುವರೆದಂಗೆಲ್ಲ ಹೊಸ ಹೆಮ್ಮೆ ಇದೆ. ಕ್ರಾಂತಿ ಮ್ಯಾಮ್, ನೀವು ಕ್ಲಿಯರ್ ಮಾಡ್ಬಿಡಿ ಒಂದ್ಸಾರಿ. ಯಾರು ಮಾತಾಡುವಾಗ ಸ್ವಲ್ಪ ಸಮಯ ಕೊಡಿ, ಇಲ್ಲ ನಿಮ್ದೇನ್ ವರ್ಷನ್ ಇದೆ ಕಂಪ್ಲೀಟ್ ಮಾಡಿ. ನಾನೀಗ ಹೇಳ್ತೀನಿ. ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಇಲ್ಲಿ ಹೇಳುದು, ರಾಜ್ಯದ ಜನತೆ ಇದನ್ನು ಒಪ್ಕೋತಾರೆ ಅಂತ ಅನ್ಕೋತೀನಿ. ಅವ್ರೀಗ ರಾಜ್ಯದ ನಾಡಿನ ದೊರೆ ಸಿಎಂ ಆಗಿದ್ದಾರೆ. ಅವ್ರಿಗೆ ಬೇಕಾದದ್ದು ಮಾಡ್ಕೊಂಡು ಹೋಗ್ತಾರೆ. ಅದು ಒಂದು ಕಡೆ. ಈಗ ಬಿಡದಿದ್ದಾಯ್ತು, ಅವ್ರೇನ್ ಬೇಕಾದ್ರು ಮಾಡಿದಾರೆ, ಅದು ತಗೊಳಕ್ ಒಂದು ಸೆಕೆಂಡ್ ನಾನು ಹೇಳುದು, ಅವರು ಮಾಡ್ಕೊಂಡು ಹೋಗ್ತಾರೆ ಸರಿ. ಆದ್ರೆ ನಮ್ಮ ಒಪಿನಿಯನ್ ನಾನು ಹೇಳುದು, ಕಂಬಳವನ್ನು ಯಾರು ಇಲ್ಲಿ ವಿರೋಧಿಸ್ತಾ ಇಲ್ಲ, ಕಂಬಳದ ಪರಂಪರೆಯನ್ನು ಯಾರು ಇಲ್ಲಿ ವಿರೋಧಿಸ್ತಾ ಇಲ್ಲ, ಕಂಬಳದ ಇತಿಹಾಸವನ್ನು ಯಾರು ವಿರೋಧಿಸ್ತಾ ಇಲ್ಲ, ಶಾಸ್ತ್ರೋಕ್ತವಾಗಿ ನಡೆಯುವ ಬಗ್ಗೆ ನಾವೇನು ವಿರೋಧಿಸ್ತಾ ಇಲ್ಲ. ಯಾಕೇಳಿ ಅಶೋಕ್ ರೈ ಅವರು ಇಲ್ಲಿ ಮಾಡಿದಾರೆ, ನಾವು ಇಲ್ಲಿ ಜೊತೆಯಲ್ಲಿ ಕೆಲಸ ಮಾಡಿದವರು, ಕರಾವಳಿ ಭಾಗದವಳು, ನಮ್ಮ ಮನೆಯಲ್ಲೂ ನಾವು ಕಂಬಳ ನಡೀತಾ ಇದೆ, ನಾವು ನೋಡ್ಕೊಂಡೇ ಬೆಳೆದವರು. ಇವತ್ತು ಆ ಕಂಬಳವನ್ನ, ಆ ದಸರಾದಲ್ಲಿ ಎಷ್ಟು ರಶ್ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ಅಲ್ಲಿ ಎಷ್ಟು ಬಗೆಯ ಕ್ರೀಡೆಗಳು ನಡೀತಾ ಇದೆ ಅಂತ ಗೊತ್ತಿದೆ. ಅನೇಕ ಮಲ್ಲ ಯುದ್ಧಗಳು ನಡೀತೆ, ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ, ಯುವ ದಸರಾ ನಡೀತೆ. ಅಂದ್ರೆ ಒಂದು ಕಡೆ ಬೇರೆ 30 ಎಕರೆ ಜಾಗ ಇರುವ ಜಾಗದಲ್ಲಿ ನೋಡಿದಾರೆ ಅಂತ ನಾನು ಕೇಳ್ಪಟ್ಟೆ. ಇದು ಬೇರೆನೇ ಜಾಗದಲ್ಲಿ ಅಂದಾಗ ಜನರು ದಸರಾದ ಒಂದು ಮೆರವಣಿಗೆ, ದಸರಾದ ಒಂದು ಹೆಮ್ಮೆಯ ಇದನ್ನು ಶಾಸ್ತ್ರವನ್ನು ಮರಿಬಾರ್ದು. ಹಾಗಂತೇಳಿ ಇದನ್ನು ನೋಡ್ಬಿಟ್ಟು ಕಂಬಳಕ್ಕೆ ಸ್ವಲ್ಪ ಜನ ಹೋಗುದು, ಅಲ್ಲಿದ್ದಾಗ ಇಲ್ಲಿ ಬರೋದು ಆಗ್ಬಾರ್ದು. ಅದನ್ನ ಎಕ್ಸ್ಕ್ಲೂಸಿವ್ ಆಗಿ ಕಂಬಳಕ್ಕೆ ಅದರದೇ ಹಿರಿಮೆ, ಗರಿಮೆ, ಪರಂಪರೆ ಇರೋದನ್ನ ಖಂಡಿತ ಮರಿಬಾರ್ದು. ಅದಕ್ಕೆ ಅಂತ ಹೇಳುದು, ರವಿ ಶೆಟ್ಟಿ ಬಂದ್ರು ಇದನ್ನು ಒಪ್ಕೋತಾರೆ ಅನ್ಕೋತೀನಿ. ಅದನ್ನ ಎಕ್ಸ್ಕ್ಲೂಸಿವ್ ಮಾಡೋಣ. ಅಲ್ಲ, ಮೈಸೂರು ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿ ಮಾಡಿದ್ರೆ ಅಥವಾ ಇದು ಬೆಂಗಳೂರಿನಲ್ಲಿ ಮಾಡಿ, ಶಿವಮೊಗ್ಗದಲ್ಲಿ ಮಾಡಿ, ಮೈಸೂರಿನಲ್ಲಿ ಮಾಡಿ, ಅದು ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮ್ಮ ಕರ್ನಾಟಕದ ವ್ಯಾಪ್ತಿಯಲ್ಲಿ ಇರುವ ಜನಗಳು ಮಾತ್ರ ಬಂದು ನೋಡ್ತಾರೆ. ಆದ್ರೆ ವಿಶ್ವವಿಖ್ಯಾತಿ ಪಡೆದಂತ ದಸರಾದಲ್ಲಿ ನಾವು ಆ ಕಾರ್ಯಕ್ರಮ ಮಾಡಿದ್ದೇವೆ, ದೇಶ ವಿದೇಶದಿಂದ ಬಂದವರು ನಮ್ಮ ಈ ಸಂಸ್ಕೃತಿಯನ್ನ ನೋಡ್ತಾರೆ. ಇಲ್ಲಿ ಕೇಳಿ, ಇಲ್ಲಿ ಬೆಂಗಳೂರಲ್ಲಿ ಮಾಡಿದಾಗ ಸುಮಾರು ಎಕ್ಸ್ಕ್ಲೂಸಿವ್ ಕಂಬಳವನ್ನು ಮಾಡಿದಾಗ 45ರಿಂದ 60 ದಿನ ನಾವು ಕೂತ್ಕೊಂಡು ಕೆಲಸ ಮಾಡಿದೀವಿ ಅಲ್ಲಿ, ದಿನ ಆಫೀಸ್ಗೆ ಹೋಗಿ. ಇದರಲ್ಲಿ ಗುಣರಂಜನ್ ಶೆಟ್ಟಿ ಅವರು ಹಿರಿಮೆ ತುಂಬಾ ದೊಡ್ಡದಿದೆ, ಅಶೋಕ್ ರೈ ಅವರು ಸೇರಿ ನಾವು ಜೊತೆಯಲ್ಲಿದ್ದವರು, ರವಿ ಶೆಟ್ಟಿ ಬೈಂದೂರು, ನಾವು ಅನೇಕ ಜನ ಸಂಚಾಲಕರ ಕೆಲಸ ಮಾಡಿರುವ ಹಿರಿಮೆ ಗರಿಮೆ ಇದೆ. ಅದು ಅಷ್ಟು ಸುಲಭದ ಕೆಲಸ ಎಲ್ಲ, ಕಷ್ಟ ಇದೆ ನಿಜ. ಆದ್ರೆ ಅದನ್ನ ನೋಡಕ್ಕೆ ಏನೂ ಇಲ್ಲದೆ ಪ್ಯಾಲೇಸ್ ಗ್ರೌಂಡಿಗೆ 15 ಲಕ್ಷಕ್ಕಿಂತ ಜಾಸ್ತಿ ಜನ ಬಂದಿದ್ದಾರೆ ಅಂದ್ರೆ ಅದರ ಬಗ್ಗೆ ಕ್ರೇಜ್ ಇದೆ. ಈ ಕಾಂತಾರ ಬಂದ್ಮೇಲೆ ಪ್ರತಿಯೊಬ್ಬರು ಅದರ ಬಗ್ಗೆ ಒಲವಿದೆ. ಅದನ್ನ ನೋಡಕ್ಕೆ ಅಂತ ಬರಬೇಕು, ಅದಕ್ಕೆ ಎಕ್ಸ್ಕ್ಲೂಸಿವ್ನೆಸ್ ಕೊಡಬೇಕು. ದಸರಾಕ್ಕೆ ಅದರದ್ದೇ ಆದ ವಿಶೇಷತೆ ಇದೆ, ಅದರದ್ದೇ ಆದ ವೈಶಿಷ್ಟ್ಯತೆ ಇದೆ. ಕಂಬಳಕ್ಕೂ ಅದೇ ತರ ಇದೆ, ಅದೇ ತರ ಕರಾವಳಿ ತುಳುನಾಡಿನ ಹೆಮ್ಮೆಯ ಕಂಬಳ ಏನಿದೆ ಅದಕ್ಕೆ ಅಪಚಾರ. ಒಬ್ಬರೇ ತಗೊಂಡ್ಬಿಟ್ರೆ ಬೇರೆಯವ್ರನ್ನ ಮಾತಾಡ್ಸೋದಕ್ಕೆ